ಹಲೋ ಗೆಳೆಯರೆ, ನಮಸ್ತೆ. ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್. ಸ್ನೇಹಿತರೆ, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ಭರ್ತಿ ಕುರಿತಂತೆ ಅದರ ಆಯ್ಕೆ ವಿಧಾನ ಹೇಗಿರುತ್ತೆ, ಅದರ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಏನೆಲ್ಲ ಸಿಲೆಬಸ್ಗಳನ್ನು ಓದಬೇಕು, ಸೊ ಮುಂತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಗೆಳೆಯರೆ, ಗ್ರಾಮ ಆಡಳಿತ ಅಧಿಕಾರಿ 572 ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುವಂಥದ್ದು. ಈಗಾಗಲೇ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಕೂಡ ಆರಂಭವಾಗಿರುತ್ತೆ. ಸೊ ಆಸಕ್ತರು ಅರ್ಜಿಯನ್ನು ಸಲ್ಲಿಸ್ತಾ ಇರ್ತಾರೆ. ಸೊ ಅದರ ಜೊತೆಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಪರೀಕ್ಷೆಗೆ ಅಧ್ಯಯನವನ್ನು ಮಾಡಬೇಕು, ಸಿದ್ಧತೆಯನ್ನು ಮಾಡಬೇಕಾಗುತ್ತೆ. ಸೊ ಯಾಕಂದರೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರುತ್ತೆ. PUC ಮಿನಿಮಮ್ ಕ್ವಾಲಿಫಿಕೇಷನ್ ಆಗಿರೋ ಕಾರಣಕ್ಕೋಸ್ಕರ ಹೆಚ್ಚು ಅಪ್ಲಿಕೇಶನ್ಗಳು ಬೀಳುತ್ತದೆ. ಸೊ ಹಾಗಾಗಿ ಇದಕ್ಕೆ ಏನೇನೆಲ್ಲ ಓದಬೇಕು ಮತ್ತು ಇದರ ಒಂದು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತೇನೆ. ಇಲ್ಲಿ ಪರೀಕ್ಷಾ ವಿಧಾನ ಅಂತಂದರೆ ಇಲ್ಲಿ 2 ಪತ್ರಿಕೆಗಳಿರುತ್ತೆ. ಸೊ 2 ಪತ್ರಿಕೆಗಳು ಕೂಡ ಒಂದು ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ನಾವು ಪತ್ರಿಕೆ 1 ಮತ್ತು ಪತ್ರಿಕೆ 2 ಇರುತ್ತೆ. ಅದರ ಜೊತೆಗೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಕನ್ನಡ ಭಾಷಾ ಪರೀಕ್ಷೆ, ಸೊ ಇದರ ಕುರಿತು ಹಲವಾರು ಜನ ಪ್ರಶ್ನೆಯನ್ನು ಕೇಳಿದರೆ ಎಲ್ಲರಿಗೂ ಕೂಡ ಕಂಪಲ್ಸರಿನಾ ಅಂತೇಳಿ. ಸೊ ಎಲ್ಲರಿಗೂ ಕೂಡ ಕಂಪಲ್ಸರಿ ಅಲ್ಲ. ಸೊ 10ನೇ ತರಗತಿ ಅಥವಾ ತತ್ಸಮಾನ ಅಂತೇಳಿ ರಾಜ್ಯ ಸರ್ಕಾರ ಘೋಷಿಸಿರ್ತಕ್ಕಂಥ ಯಾವುದೇ ಪರೀಕ್ಷೆಯಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಧ್ಯಯನವನ್ನು ಮಾಡಿದರೆ ನೀವು ಕನ್ನಡ ಕಡ್ಡಾಯ ಭಾಷಾ ಪತ್ರಿಕೆಯನ್ನು ಬರೆಯುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಅಂತ. ಒಂದು ವೇಳೆ ನೀವು SLC ಅಥವಾ ತತ್ಸಮಾನದಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಕನ್ನಡವನ್ನು ಓದಿಲ್ಲ ಅಂತಂದರೆ ಸೊ ಅಂಥವರು ಈ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೀಬೇಕಾಗತ್ತೆ. ಸೊ ಒಂದು ವೇಳೆ ನೀವು ಈಗಾಗಲೇ KPSC KEಯಿಂದ ನಡೆದಿರತಕ್ಕಂತಹ ಯಾವುದೇ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣ ಹೊಂದಿದ್ರೆ, ಸರ್ಟಿಫಿಕೇಟ್ ಇದ್ದರೆ, ಸೊ ಅಂಥವರು ಮತ್ತೊಮ್ಮೆ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆಯುವಂತಹ ಅವಶ್ಯಕತೆ ಇಲ್ಲ. ಸೊ ಈ ಭಾಷಾ ಪರೀಕ್ಷೆ 150 ಅಂಕಗಳಿಗೆ ಇರುತ್ತೆ. ಸೊ ಅದರಲ್ಲಿ ಕನಿಷ್ಠ 50 ಅಂಕಗಳನ್ನು ಗಳಿಸ್ಕೊಂಡ್ರೆ ಸೊ ಅಂಥವರು ಅರ್ಹತೆಯನ್ನು ಪಡಿತೀರಿ. ಒಂದು ವೇಳೆ ಈ ಭಾಷಾ ಪರೀಕ್ಷೆ ಅನ್ನುವಂಥದ್ದು ಇಲ್ಲ, SLCಲೂ ಕೂಡ ಇಲ್ಲ ಅಂತಂದರೆ ಸೊ ಅವರು ನೆಕ್ಸ್ಟ್ ಅಂದರೆ ಮುಂದಿನ ಹಂತಕ್ಕೆ, ಸೊ ಈ ಒಂದು ಪತ್ರಿಕೆಯ ಇವ್ಯಾಲ್ಯೂಯೇಷನ್ ಹಂತಕ್ಕೆ ತಲುಪೋದೇ ಇಲ್ಲ ಅಂತಕ್ಕಂಥದ್ದು. ಅದರ ಜೊತೆಗೆ ಪತ್ರಿಕೆ 1 ಅದರ ಕುರಿತು ಮಾಹಿತಿಯನ್ನು ಹೇಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಇನ್ಫಾರ್ಮೇಷನನ್ನು ಕೊಡೋದಿದೆ. ಸೊ ಗ್ರಾಮ ಆಡಳಿತ ಅಧಿಕಾರಿಯ ಒಂದು ಕಂಪ್ಲೀಟ್ ರೀಡಿಂಗ್ ಪ್ಯಾಕೇಜ್ ಪತ್ರಿಕೆ 1, ಪತ್ರಿಕೆ 2ಗೆ ಸಂಬಂಧಪಟ್ಟಂತಹ ಒಂದು PDF ಗಳನ್ನು ನಿಮಗೆ ಒದಗಿಸಿಕೊಡಲಾಗುತ್ತೆ. ಅದರಲ್ಲಿ ಸಿಲೆಬಸ್ ಇರುತ್ತೆ, ನೋಟ್ಸ್ ಇರುತ್ತೆ, ದಿನಪತ್ರಿಕೆಗಳನ್ನು ಡೈಲಿ ಕಳಿಸ್ತೇವೆ, ಕ್ವಿಜ್ಗಳು, ಹಳೆಯ ಪ್ರಶ್ನೆ ಪತ್ರಿಕೆಗಳು, ವಿಡಿಯೋ ಮೂಲಕ ವಿಶ್ಲೇಷಣೆಯನ್ನು ಮಾಡುವಂಥದ್ದು, ಹಾಗೆ ಪ್ರಚಲಿತ ಘಟನೆಗಳ ನೋಟ್ಸ್. ಸೊ ಇವೆಲ್ಲವನ್ನು ಕೂಡ ಕೇವಲ 999ಕ್ಕೆ ಮಾತ್ರ ನಿಮಗೆ ಒದಗಿಸಿಕೊಡ್ತೇವೆ. ಸೊ ಇವೆಲ್ಲವನ್ನು ಕೂಡ ಹಂತವಾಗಿ ನಿಮಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಸೊ ಯಾರಿಗೆಲ್ಲ ಈ ಕಂಪ್ಲೀಟ್ ರೀಡಿಂಗ್ ಪ್ಯಾಕೇಜ್ ಅವಶ್ಯಕತೆ ಇದೆಯೋ ಸೊ ಅವರು ಕೂಡಲೇ ಸಂಪರ್ಕಿಸ್ಬೋದು 9108736889. ಸೊ ವಾಟ್ಸಪ್ ಆದರೂ ಮಾಡ್ಬೋದು ಅಥವಾ ಕರೆ ಏನಾದರೂ ಮಾಡಿ ವಿಚಾರಿಸ್ಬೋದು. ಈಗ ಪತ್ರಿಕೆ 1ಕ್ಕೆ ಬರೋದಾದರೆ ಸಾಮಾನ್ಯ ಜ್ಞಾನ ಪತ್ರಿಕೆ ಇರುತ್ತೆ. ಸೊ ಇದರಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳಿರುತ್ತೆ. ಹಾಗೆ ದೈನಂದಿನ ಗ್ರಹಿಕೆಯ ವಿಷಯಗಳು, ಕರೆಂಟ್ ಅಫೇರ್ಸ್ ಇರುತ್ತೆ. ಹಾಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಅಂದರೆ ಭಾರತದ ಸಂವಿಧಾನ. ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸ ಇರುತ್ತೆ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳಿರುತ್ತೆ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳಿರುತ್ತೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು, ಹಾಗೆ ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಿರತಕ್ಕಂಥ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳಿರುತ್ತೆ. ಹಾಗೆ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾಗಿರ್ತಕ್ಕಂಥ ವಿಷಯಗಳಿರುತ್ತೆ. ಸೊ ಒಟ್ಟು ಪ್ರಶ್ನೆಗಳು 100, ಹಾಗೆ ಗರಿಷ್ಠ ಅಂಕಗಳು ಕೂಡ 100, 2 ಗಂಟೆಯ ಒಂದು ಪರೀಕ್ಷಾ ಅವಧಿ. ಹಾಗೆ ಪತ್ರಿಕೆ 2 ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇರುತ್ತೆ. 100 ಪ್ರಶ್ನೆಗಳು ಮತ್ತು 100 ಅಂಕಗಳು. ಸೊ ಈ ಪತ್ರಿಕೆ 1 ಮತ್ತು 2 ಇವೆರಡೂ ಕೂಡ ಭಾಳಷ್ಟು ಇಂಪಾರ್ಟೆಂಟ್. ಯಾಕೆಂದರೆ ಇದರಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳನ್ನು ಮೆರಿಟ್ ಪಟ್ಟಿಗೆ ಪರಿಗಣಿಸಲಾಗುತ್ತೆ. ಅದರ ಜೊತೆಗೆ ಇದರಲ್ಲಿ ಉತ್ತೀರ್ಣ ಆಗಬೇಕು ಅಂದರೆ ಅಥವಾ ಅರ್ಹತೆಯನ್ನು ಪಡಿಬೇಕು ಅಂದರೆ ಕನಿಷ್ಠ 35% ಅಂಕಗಳನ್ನು ಗಳಿಸುವಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಋಣಾತ್ಮಕ ಮೌಲ್ಯಮಾಪನ ಅಂದರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ ಇದರಲ್ಲಿ. ಸೊ ಹೇಗೆ ಅಂತಂದರೆ ಒಂದು ಪ್ರಶ್ನೆ ಪತ್ರಿಕೆ ಅಂದರೆ ಅಲ್ಲಿ 4 ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯ ಉತ್ತರಗಳಿರುತ್ತೆ. ಸೊ ಅದರಲ್ಲಿ ಯಾವುದಾದ್ರೂ ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡಬೇಕು. ಹಾಗೆ ಏನಾದರೂ ತಪ್ಪು ಉತ್ತರವನ್ನು ಬರೆದ್ರೆ ಅಥವಾ ಟಿಕ್ ಮಾಡಿದರೆ ಅದಕ್ಕೆ 0.25 ಅಂಕಗಳನ್ನು ಕಳೆಯಲಾಗುತ್ತೆ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ಲಿ OMR ಉತ್ತರ ಪತ್ರಿಕೆಯಲ್ಲಿ 5 ಆಯ್ಕೆಗಳಿರುತ್ತೆ, 5 ವೃತ್ತಗಳಿರುತ್ತೆ. ಸೊ 4 ವೃತ್ತಗಳು 4 ಆಯ್ಕೆಗಳಿಗೆ ಸಂಬಂಧಪಟ್ಟಿದ್ದರೆ 5ನೇ ವೃತ್ತ ಸೊ ನೀವು ಅದಕ್ಕೆ ಉತ್ತರಿಸುವುದಿಲ್ಲ ಅಂತ ನಿರ್ಧಾರ ಮಾಡಿದರೆ ಕಡ್ಡಾಯವಾಗಿ ನೀವು 5ನೇ ವೃತ್ತವನ್ನು ಶೇಡ್ ಮಾಡಲೇಬೇಕಾಗತ್ತೆ. ಒಂದು ವೇಳೆ ಆ 5 ವೃತ್ತಗಳಲ್ಲಿ ಯಾವುದನ್ನು ಕೂಡ ಶೇಡ್ ಮಾಡಿದರೆ ಅದನ್ನು ಕೂಡ ನೆಗೆಟಿವ್ ಅಂತೇಳಿ ಕನ್ಸಿಡರ್ ಮಾಡಿ 0.25 ಅಂಕಗಳನ್ನು ಕಳೆಯಲಾಗುತ್ತೆ. ವೆರಿ ಇಂಪಾರ್ಟೆಂಟ್ ಇದು.
ಸ್ನೇಹಿತರೆ, ಈ ಎರಡೂ ಪತ್ರಿಕೆಗಳಲ್ಲಿ ಪಡೆದಿರತಕ್ಕಂಥ ಅಂಕಗಳ ಆಧಾರದ ಮೇಲೆ ಜಿಲ್ಲಾ ಮಟ್ಟದ ಜ್ಯೇಷ್ಠತೆಯನ್ನು ಒಂದು ಪರಿಗಣಿಸಿ ಆಯ್ಕೆ ಪಟ್ಟಿಯನ್ನು ತಯಾರಿಸಲಾಗುತ್ತೆ. ಸೊ ಇದಿಷ್ಟು ಗೆಳೆಯರೆ ಆಯ್ಕೆ ವಿಧಾನಕ್ಕೆ ಸಂಬಂಧಪಟ್ಟಿದ್ದು. ಯಾವುದೇ ಸಂದರ್ಶನ ಇರೋದಿಲ್ಲ, ಕೇವಲ ಪರೀಕ್ಷೆಯ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೇನಾದರೂ ಆಸಕ್ತಿ ಇದ್ದರು ಅಂತಂದರೆ ಕಂಪ್ಲೀಟ್ ರೀಡಿಂಗ್ ಪ್ಯಾಕೇಜ್ಗೋಸ್ಕರ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು.